ಆದರೆ ನಾವು ಪ್ರತಿ ಸತಿ ಹೇಳ್ದಲ್ಲೇ ಹೋಗಿ ಅವ್ರಿಗೆ ಈ ಸತಿ ನಿಜ ಹೇಳಿದ್ರು ಅವ್ರಿಗೆ ನಂಬಕ್ಕೆ ಆಗ್ತಿಲ್ಲ. ಪಾರ್ಕಿಂಗ್ ಎಲ್ಲೂ ಜಾಗ ಸಿಗ್ದಲೆ ನಾವು ಈ ರೋಡಿಗೆ ತಂದು ಹಾಕಿದ್ದೀವಿ. ಮನೇಲಿ ಸಿರಿಧಾನ್ಯದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ. ಹೌದು, ನಾವೆಷ್ಟು ಲಕ್ಕಿ ಅಂದರೆ ಜಸ್ಟ್ 10 to 20 ಮಿನಿಟ್ಸಲ್ಲಿ ದರ್ಶನ ಆಗ್ತಿದೆ ಗೈಸ್. ಅಲ್ಲ, ನೀವಿಬ್ರು ಚಪ್ಪಲಿ ತರಕ್ಕೆ ಹೋಗಿ ನಮಗೆ ಹಂಗಾಯ್ತು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾನು ತೋಟದಿಂದ ನಿನ್ನೆ ರಾತ್ರಿ ಬಂದಿದ್ದು. ಸೊ ಇಷ್ಟು ದಿನ ನಾವು ಅಲ್ಲೇ ಇದ್ದಿದ್ದು. ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಇಲ್ಲ ಅಂತ ಅಂದಿದ್ರೆ ನಾವು ಅಲ್ಲೇ ಇರ್ತಾ ಇದ್ವಿ. ಆ್ಯಂಡ್ ಹಾಸನದಲ್ಲಿ ಇರೋದು ಅಪಾಯಿಂಟ್ಮೆಂಟು. ಅಲ್ಲಿಂದು ಚೇತುದಿತ್ತು, ಆಮೇಲೆ ನಂದು ಫಿಲ್ಲಿಂಗ್ ಇತ್ತು. ಸೊ ಹಾಗೆ ಹಾಸನಕ್ಕೆ ಹೋಗ್ತಾ ಇದ್ದೀವಲ್ಲ, ಹಾಸನಾಂಬ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಚೇತನ ಪ್ಲಸ್ ಅಕ್ಷರನೂ ಜಾಯ್ನ್ ಆಗ್ತಾಳೆ. ಚೇತನ ಪಿಕ್ ಮಾಡಬೇಕು ನಾನೇ. ಆ್ಯಂಡ್ ಆಲ್ರೆಡಿ ಟೈಮ್ ಆಗಿದೆ. ಆ್ಯಂಡ್ ನನ್ನ ತೋಟದ ಸೀರೀಸು ಹಬ್ಬ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫುಲ್ ಕ್ಲ್ಯಾಶ್ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ತಿಂಡಿ ತಿಂದು ಬೇಗ ಹೊರಡಬೇಕು. ಆ್ಯಕ್ಚುಲಿ ಲೇಟ್ ಆಗಿದೆ ಗೈಸ್. ಇದು ನನ್ನ ಔಟ್ಫಿಟ್. ಸೊ ಇದ್ರ ಲಿಂಕ್ ಹಾಕಿರ್ತೀನಿ. ನನ್ನ ಫೇವ್ರೇಟ್ ಅಂತ ಹೇಳಿದ್ದೆ. ಆ್ಯಂಡ್ ದೀಪಾವಳಿಗೆ ಹಾಕೊತೀನಿ ಅಂತ. ಸೊ ಇವಾಗ ಟೆಂಪಲ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹಾಸನಾಂಬ ಟೆಂಪಲ್ ತುಂಬ ರಶ್ ಇರುತ್ತೆ. 300 ರೂಪಾಯಿ ಟಿಕೆಟು, 1000 ರೂಪೀಸ್ ಟಿಕೆಟು, ಫುಲ್ಲು ರಶ್ ಇರುತ್ತೆ ಅಂತ ಅಂದಿದ್ದಾರೆ. ಐ ಡೋಂಟ್ ನೋ, ಅಲ್ಲಿ ನೋಡಿಕೊಂಡು ಡಿಸೈಡ್ ಮಾಡೋಣ ಯಾವುದಕ್ಕೆ ಹೋಗೋಣ ಅಂತ. ಇವತ್ತು ನಮ್ಮ ಮನೇಲಿ ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಯಾವ ರೊಟ್ಟಿ ಅಮ್ಮ ಇದು? ಜೋಳದ ರೊಟ್ಟಿನ? ಇದು ಜೋಳದ ರೊಟ್ಟಿನ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳಿ. ಮತ್ತೆ ಸಿರಿಧಾನ್ಯ. ಮತ್ತೆ ನನಗೆ ಹೆಂಗೆ ಗೊತ್ತಾಗಬೇಕು? ಸಿರಿಧಾನ್ಯ. ನಾನು ಜೋಳದ ಅಂತ ಅಂದ್ಕೊಂಡೆ. ಇವತ್ತು ನಮ್ಮ ಮನೇಲಿ ಸಿರಿಧಾನ್ಯದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ. ನಮ್ಮಮ್ಮ ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗೈಸ್. ನಿಮ್ಮ ಅಭಿಪ್ರಾಯ ತಿಳಿಸಿ ಆಯಿತಾ? ಬಿಸಿ ಬಿಸಿ ರೊಟ್ಟಿ ಗೈಸ್. ಚೇತನ ನನ್ನ ಜೊತೆ ಮಾತಾಡ್ತಿಲ್ಲ. ಅವ್ರ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಬೈಸ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಅವಳ ಮುಖ ನೋಡಿ. ಅವ್ರ ಅಮ್ಮಂಗೆ ಡೌಟ್ ಅಂತೆ ನಾವಿವತ್ತು ಹಾಸನಾಂಬ ಟೆಂಪಲಿಗೆ ಹೋಗ್ತೀವೋ ಇಲ್ವೋ ಅಂತ. ಅಂದರೆ ನಾವು ಪ್ರತಿ ಸತಿ ಹೇಳ್ದಲ್ಲೇ ಹೋಗಿ ಅವ್ರಿಗೆ ಈ ಸತಿ ನಿಜ ಹೇಳಿದ್ರು ಅವ್ರಿಗೆ ನಂಬಕ್ಕೆ ಆಗ್ತಿಲ್ಲ. ನನಗೆ ಇವಳು ಹೇಳ್ತಾ ಇದ್ದಾಳೆ, ನಂಗೆ ನಗು ಬರ್ತಾ ಇದೆ. ಅಲ್ಲ, ನಿಜ ಹೇಳಿದ್ರು ನಂಬ್ತಾ ಇಲ್ವಲ್ಲ ಅಂತ, ಅದಕ್ಕೆ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಅಂದ್ಕೊಂಡಿನಿ ಅಷ್ಟೇ. ಅಂದರೆ ಸುಳ್ಳು ಹೇಳಲ್ಲ ಯೂಶ್ವಲಿ. ದೂರ ಹೋಗ್ಬೇಕಾರೆಲ್ಲ ಹೇಳ್ತೀನಿ. ಅಂದರೆ ಇಲ್ಲೇ ಇವ್ರ ಮನೆಗೆ ಹೋಗೋ ಹೊತ್ತಿಗೆ ಇಲ್ಲೇ ಅಂಗಡಿಗೆ ಹೋಗಿರ್ತೀನಿ ಅಂತ ಹೇಳಿ ಲಾಸ್ಟಿಗೆ ಇವ್ರ ಮನೆಗೆ ಹೋಗಿರ್ತೀನಲ್ಲ, ಅಂಗಡಿಗೆಲ್ಲ ಹೋಗಿ ಆವಾಗ ಬರೀ ಸುಳ್ಳು ಹೇಳಿ ಹೋಗ್ತಾಳು ಅಂತ ಅಂದ್ಕೊಂಬಿಟ್ಟಿ. ಏನಾದ್ರು ತಿಂದ ಹೋಗ್ಲಿ. ರೊಟ್ಟಿ ತಿಂದೆ. ನಮ್ಮ ಮನೇಲಿ ರೊಟ್ಟಿ ಇವತ್ತು ಸಿರಿಧಾನ್ಯ ರೊಟ್ಟಿ ಇವತ್ತು. ನಮ್ಮ ಮನೇಲಿ ಇದು ತರಕಾರಿ ರೊಟ್ಟಿ. ಓಕೆ, ತಾಳಿಪಟ್ಟೆನಾ? ತಾಳಿಪಟ್ಟು. ಕಾಲ್ ಮಾಡು ಅಕ್ಷಗೆ. ಬಾರಮ್ಮ, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನನ್ನ ಚಾನಲ್ನಲ್ಲಿ ಕಾಣಿಸ್ಕೊಂಡಿದ್ಕೆ. ವಿಯಟ್ನಾಮಲ್ಲಿ ಕಾಣಿಸ್ಕೊಂಡಿದ್ದು ಗೈಸ್ ಇವಳು. ಹಾಯ್. ನಮಸ್ಕಾರ. ಯಾಕೆ ಅಕ್ಷು ಇಷ್ಟು ಲೇಟ್ ಮಾಡಿದೆ? ಅಲ್ಲ, ಅವರಿಬ್ರು ನಮ್ಮಿಬ್ರನ್ನ ಇಲ್ಲಿ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ನಾವಿಲ್ಲಿ ಕಾರ್ ಕಾಯ್ತಾ ಇದ್ದೀವಿ. ಏನ್ ಮಾಡೋದು ಗೊತ್ತೈತಿಲ್ಲಪ್ಪ. ಯಾಸನ್ ಬಿಸಿಲು ತಡಿಯಕೈತಿಲ್ಲ. ಸೊ ಗೈಸ್, ಇವಾಗ ನಮ್ಮ ಅಮ್ಮಂಗೆ ಒಂಚೂರು ಶಾಪಿಂಗ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಚೇತನನ್ನ ಹಾಸ್ಪಿಟಲಲ್ಲೇ ಬಿಟ್ಟು ಇವಾಗ ಫ್ರೆಂಡ್ಸ್ ಹತ್ರ ಬಂದಿದ್ದೀವಿ. ಸರಿ, ಸೊ ಪಾರ್ಕಿಂಗ್ ಎಲ್ಲೂ ಜಾಗ ಸಿಗ್ದಲೆ ನಾವು ಈ ರೋಡಿಗೆ ತಂದು ಹಾಕಿದ್ದೀವಿ. ಆ್ಯಂಡ್ ಫೈನಲಿ ಪಾಸ್ ಸಿಕ್ತು ಗೈಸ್. ಆನ್ಲೈನಲ್ಲಿ ಹುಡುಕಿದ್ವಿ, ಸಿಗಲಿಲ್ಲ. ಆಮೇಲೆ ಸಿಕ್ತು ಹೆಂಗೋ ಮಾಡಿಕೊಂಡು. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗಬೇಕು. ಇಷ್ಟು
ಎಷ್ಟು ಒಂದು 1 ಅವರಿಂದ ಟಿಕೆಟಿಗೋಸ್ಕರ ಹುಡುಕಿ ಇದ್ದೀವಿ. ಆ್ಯಂಡ್ ಅವರಿಬ್ಬರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಚೇತು ಅವಳೇನು ಊಟ ತಿಂದಿಲ್ಲ. ನಾನು ಲಿಕ್ವಿಡ್ ಐಟಮ್ಸ್ ಮಾತ್ರ ತಿನ್ನಬೇಕು ಅಂದರೆ ಅದಕ್ಕೆ ಜ್ಯೂಸ್ ಕೊಡಿದೆ. ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾಯಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ರಶ್ ಅಂತ ಹೇಳಿದ್ದಾರೆ, ನೋಡೋಣ. ಅವರು ಟಿಕೆಟ್ ಕೊಟ್ಟವರು ಅಷ್ಟೇನು ರಶ್ ಇಲ್ಲ, 1 ಅವರಲ್ಲೇ ಆಗುತ್ತೆ ಅಂತ ಅಂದರು. ಬಟ್ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ನಿಮಗೆ 5 to 6 hours ಬೇಕೇ ಬೇಕು 1000 ರೂಪೀಸಲ್ಲಿ. ನಾರ್ಮಲ್ ದರ್ಶನ ಆದರೆ ಒಂದು 8 hours ಅಂತ ಹೇಳಿದರು. ಸೊ ನೋಡೋಣ. ನಾನು ಇವತ್ತು 1000 ರೂಪೀಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಶನಿವಾರ ಬೇರೆ, ವೀಕೆಂಡ್ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಅಂತ ಎದುರಿಸಿದ್ದಾರೆ ಗೈಸ್. ನೋಡೋಣ ಬನ್ನಿ. ಓಡ್ರು ಅಲ್ಲ, ಎಲ್ಲರೂ ಹೇಳ್ತಿದ್ರು 4 ಅವರ್ ಆಗುತ್ತೆ 5 ಅವರ್ ಆಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಜನನೇ ಇಲ್ಲ ಗೈಸ್. ಏನಿದು? ಎಲ್ಲರೂ ನಮಗೆ ಮಧ್ಯಾಹ್ನ ಜಾಸ್ತಿ ಜನ ಇದ್ರಾ? ಓ ಹೌದಾ, ಅದಕ್ಕೆ ಅಷ್ಟು ಜನ ಹೇಳಿದರು. ಆ್ಯಕ್ಚುಲಿ ಹೌದು, ನಾವೆಷ್ಟು ಲಕ್ಕಿ ಅಂದರೆ ಜಸ್ಟ್ 10 to 20 ಮಿನಿಟ್ಸಲ್ಲಿ ದರ್ಶನ ಆಗ್ತಿದೆ ಗೈಸ್. ಸೀರಿಯಸ್ಲಿ. ಓಹ್, ಅವರೆಲ್ಲ ಹೇಳ್ದಾಗೆ 5 hours 6 hours ಕಾದಿದ್ದೀವಿ ಅಂತ ಎಲ್ಲ ಹೇಳ್ಕೊಂಡು ಹೋದ್ರು. ನಮಗೆ ನೋಡಿ 10 ನಿಮಿಷದಲ್ಲೇ ದರ್ಶನ ಆಗ್ತಾಯಿದೆ. ಎಷ್ಟು ಲಕ್ಕಿ ಇದೆ. ನಾವು ಓಡೋಗ್ತಾ ಇದ್ದೀವಿ. ಅಷ್ಟು ಜನ ಯಾರೂ ಇಲ್ಲ. ರೆಡ್ ಕಾರ್ಪೆಟ್ ಏಳು ಫಸ್ಟ್ ಟೈಮ್ ಬರ್ತಿರೋದಂತೆ. ನಂದು 3 ವರ್ಷ ಆಯಿತು ಗೈಸ್. 4 ವರ್ಷ ಅಲ್ಲ ಗೈಸ್, ಇಲ್ಲಿ ರಶ್ ಉಂಟು ಬನ್ನಿ. ಇವಾಗ ರಶ್ ಉಂಟು, ಬಾಯ್, ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ನೋಡಿ ಎಷ್ಟು ಫ್ರೀ ಇದೆ. ಎಷ್ಟೊತ್ತಿಗೆ ಬಂದ್ರಿ? 3:30ಗೆ. 3:30ಗೆ ಧರ್ಮ ದರ್ಶನ ಆರಾಮಾಗಾಯ್ತಾ? ಆರಾಮಾಗಿದೆ. ತಗೊಂಡೆ. 1000 ರೂಪೀಸಿಗೆ ಕೊಡ್ತಾರೆ. ನಿಮಗೆ ಯಾರಾದರೂ ಪ್ರಸಾದ ಬೇಕು. ಸಾಕ್ಷಿ, ಏನಿದು? ಮಳೆಯಲ್ಲಿ ಸ್ನಾನ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಅವಳೆಲ್ಲ ಒಂದು ಚಿಕ್ಕವಳು ಚಿಕ್ಕವಳು ಇಲ್ಲೇ ಬಂದಲ್ಲ. ಅಲ್ಲ, ನೀವಿಬ್ರು ಚಪ್ಪಲಿ ತರಕ್ ಹೋಗಿ ನಮೀಗ ಹಂಗಾಯ್ತು. ಹಿಡ್ಕ, ನನ್ನ ವಾಚು ಹಾಳಾಗ್ಬಾರ್ದು. ಹಿಡ್ಕೊ ಅಲ್ಲಿ. ಅಮ್ಮಮ್ಮ, ಅಯ್ಯೋ ಚಳಿ ಹತ್ತಿದೆ. ನಾನು ಯಾರ್ಯಾರಿಗೆ ಕೋಲ್ಡ್ ಎಸಿಬೇಕು ಅವ್ರ ಕಾರಿಂದ ಹಿಡಿದು ನಡ್ಕೊ ಬಂದು. ನಾವು ಹಿಂಗೂ ಹೇಳ್ಬೋದಲ್ಲ, ನಿಮ್ಮಿಬ್ರನ್ನ ಬಿಟ್ಟು ಹೋಗ್ಬೋದಲ್ವಾ? ನಾನು ಹೆಂಗಿದ್ರು ಕಾರ್ ಲೋನ್ ನೀನೇ ತೀರಿಸ್ಬೇಕು. ಕಾರ್ ಎಲ್ಲ ಒದ್ದೆ ಆಗುತ್ತೆ. ಕಾರ್ ಲೋನ್ ನೀನೇ ತೀರಿಸ್ಬೇಕು. ಶೋರ್ ತೀರಿಸ್ತೀನಿ. ಇರೋದೊಂದಿಷ್ಟು ಅಮೌಂಟ್ ಏನೋ ಕಾರು ಸಿಗುತ್ತೆ. ಗೈಸ್, ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಬೇಗ ದರ್ಶನ ಆಯಿತು. ಆ್ಯಂಡ್ ತುಂಬ ಬ್ಲೆಸ್ಡ್ ಆಯಿತು. ಆ್ಯಂಡ್ ಮಾಡಿದ್ದೀನಿ ಅಕ್ಷು, ಏನೋ ಹೇಳಕ್ ಬರ್ತೀನಿ ಹೇಳೋ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ 10 minutes ಒಳಗಡೆ ನಮಗೆ ಬೇಗ ದರ್ಶನ ಆಯಿತು. ಆ್ಯಂಡ್ ದೀಪ ಎಲ್ಲ ನೋಡಿ ಬಂದ್ವಿ. ಆ್ಯಂಡ್ ಸೊ ಇವಾಗ ನಾವು ಬೇಲೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಯಾಕಂದರೆ ನಾಳೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಬೇಗ ಹೊರಡಬೇಕು. ಆ್ಯಂಡ್ ನಾಳೆಗೆ ಆ್ಯಕ್ಚುಲಿ ನಾನು ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಪ್ರತಿ ವರ್ಷವೂ ಒಂಥರ ಸ್ಪೆಷಲ್ ಮೂಮೆಂಟ್ ಹತ್ತಬೇಕಾದ್ರೆ, ಅದಕ್ಕೋಸ್ಕರ. ಆ್ಯಂಡ್ ಓಕೆ, ಮುಂದೆ ಹೋಗ್ತಾ ನಾನು ನಿಮಗೆ ಅಪ್ಡೇಟ್ಸ್ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್.